ಸೊ ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಲ್ಲಿ ಬಾಳು, ಕತ್ತಲೆಯ ಮೂಲೆ ಮೊಡಕುಗಳ ಸೇರದಿರು, ಭಾಸ್ಕರನ ಅನುಗ್ರಹವೇ ನೂತನ ಜೀವನ ಸತ್ವ, ಮೃತ್ಯು ನಿನಗಲ್ಪತೆಯ ಮಂಕುತಿಮ್ಮ. ಈಗ ನಾವಿಷ್ಟು ಮಾಡಿದ್ದು ಅಲ್ವಲ್ಲಿ ದಹರಾಕಾಶ, ಸ್ಪೇಸು, ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಲ್ಲಿ ಬಾಳು, ಕತ್ತಲೆಯ ಮೂಲೆ ಮೊಡಕುಗಳ ಸೇರದಿರು, ಭಾಸ್ಕರನ ಅನುಗ್ರಹವೇ ನೂತನ ಜೀವನ ಸತ್ವ, ಮೃತ್ಯು ನಿನಗಲ್ಪತೆಯ ಮಂಕುತಿಮ್ಮ. ಮೃತ್ಯು ಅನ್ನೋದು ಅಲ್ಪತೆ ಆಗುತ್ತೆ. ಸೊ ಎಲ್ಲ ಉಪನಿಷತ್ತುಗಳು ಕಗ್ಗದಲ್ಲಿ ಇದೆ. ಇದನ್ನು ನಾವು ಕಂಡ್ಕೊಳ್ಬೇಕಷ್ಟೇ. ಉಪನಿಷತ್ತು ಒಳಗಡೆ ಹೋದರೆ ಇಲ್ಲಿ ಬರ್ತೀರಾ, ಇಲ್ಲಿ ಬಂದರೆ ಅಲ್ಲಿ ಹೋಗ್ತೀರಾ. ಸೊ ದಿಸ್ ವಿಲ್ ಹ್ಯಾವ್ ಎ ಒಂದು 4-5 ಕಗ್ಗ ಮಾಡೋಣ. ಮಾಡಿಬಿಟ್ಟು ಬುಕ್ ತಗೋ. ಸೊ ಉಪನಿಷತ್ತು ಆದಮೇಲೆ ನಾವು ಒಂದು 4-5 ಕಗ್ಗ ಮಾಡ್ತೀವಿ. ಸೊ ದ್ಯಾಟ್ ಸ್ವಲ್ಪ ಕೆಳಗೆ ಆ ಸಟಲ್ ಐಡಿಯಾಸಿಂದ ಸ್ವಲ್ಪ ಕೆಳಗೆ ಬರೋಣ. ಏನೋ ತುಂಬ ಸೂಕ್ಷ್ಮ ಆಗಿಬಿಟ್ರೆ ಅದು ಅಲ್ಲಿ ಗ್ರಹಿಸ್ತೀವಿ, ಅಲ್ಲಿ ಉಳಿಯಲ್ಲ. ಅದು ಸಡನ್ನಾಗಿ ಈಚೆ ಬಂದುಬಿಡುತ್ತೆ. ಯಾಕಂದರೆ ಅದು ಏನು ಮಾಡಬೇಕು ಗೊತ್ತಿಲ್ಲ ನಮಗೆ. ಆ ಇಂಟೆಲೆಕ್ಟ್ಗೆ ಅಷ್ಟು ತಯಾರಾಗಿರಲ್ಲ, ಅಷ್ಟು ಸೂಕ್ಷ್ಮವಾಗಿರಲ್ಲ ಅದು. ಅದಕ್ಕೋಸ್ಕರ ಕಗ್ಗ ಓದ್ಬಿಟ್ಟು ಸ್ವಲ್ಪ ಇಲ್ಲಿಂದ ಮೆತ್ತಿಗೆ ಪುನಃ ಅಲ್ಲಿಗೆ ಹೋಗಲಿಕ್ಕೆ ಪ್ರಯತ್ನ ಮಾಡೋದು. 887 ನಾನು ಸ್ವಲ್ಪ ಕಗ್ಗ ಆರಿಸ್ಕೊಂಡಿದ್ದೀನಿ, ಅದರ ಪ್ರಕಾರ ಹೋಗೋಣ. ಸಿಗ್ತಾ? ಏನು ಮಾತಾಡಿದೀವೋ ಅದು ಇಲ್ಲೇ ಬರ್ತಾ ಇದೆ. ಪರಿಪೂರ್ಣ ಸುಖವನ್ನೆಡೆಸುವನು. ಯಾರಿಗೆ ಪರಿಪೂರ್ಣ ಸುಖ ಬೇಕೋ ಅವರು ತನ್ನೊಳಗಡೆಗೆ ತಿರುಗಿಸಲಿ ತನ್ನ ದೃಷ್ಟಿಯನ್ನು ತನ್ನ ಒಳಗಡೆ. ಏನು ನಾವು ಹೇಳಿದವಾಗ ಕಶ್ಚಿದ್ದೀರ ಪ್ರತ್ಯಗಾತ್ಮನ ಇಕ್ಷತ ಆವೃತ್ತ ಚಕ್ಷು ಅಮೃತತ್ವ ಇಚ್ಛನ್. ಇಲ್ಲಿ ಬಂತು. ಪರಿಪೂರ್ಣ ಸುಖವನ್ನೆಳೆಸುವನು ತನ್ನೊಳಗಡೆ ತಿರುಗಿಸಲಿ ತನ್ನ ದೃಷ್ಟಿಯನ್ನು ನಿರ್ಮಲದಿಂ ನಿರತಿಶಯ ಸುಖವಲ್ಲಿ ವಿಶ್ವಾತ್ಮ ವೀಕ್ಷೆಯಲ್ಲಿ ಪರಸತ್ವ ಶಾಂತಿಯಲ್ಲಿ ಮಂಕುತಿಮ್ಮ. ವಿಶ್ವಾತ್ಮ ವೀಕ್ಷೆಯಲ್ಲಿ ನಿರತಿಶಯ ಸುಖವಲ್ಲಿ. ಸುಖ ಅನ್ನೋದು ನೀವು ನಿದ್ರೆಯಲ್ಲಿ ಯಾವ ಸುಖದಲ್ಲಿರ್ತೀರ ಆ ಸುಖ ನೀವು ಎಚ್ಚರದ ಸ್ಥಿತಿಯಲ್ಲಿ ಒಳಗಡೆ ಹೋಗಿ ನಿಮ್ಮ ಆಲೋಚನೆಗಳನ್ನೆಲ್ಲ ಬಿಸಾಕಿದಾಗ. ಸಚ್ಚಿದಾನಂದ ಸ್ವಾಮಿಗಳು ಏನು ಹೇಳ್ತಾರೆ, ಮನಸ್ಸು ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾಗ ನೀವು ಮನಸ್ಸಿಗೆ ಗಮನ ಕೊಡದೇ ಇದ್ದರೆ ಮನಸ್ಸು ಬೇಜಾರಾಗಿ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಾರೆ. ಮನಸ್ಸು ಆತ್ಮಹತ್ಯೆ ಮಾಡ್ಕೊಂಡು ಬಿಡುತ್ತಂತೆ, ಇವನ ಹತ್ರ ಏನು ಕೆಲಸ ಆಗಲ್ಲ ಅಂತ. ನೋಡಿ, ಪರಿಪೂರ್ಣ ಸುಖವನ್ನೆಳೆಸುವನು ತನ್ನೊಳಗಡೆ. ಅಲ್ಲಿ ಮನಸ್ಸಲ್ಲಿ ಹೋಗಿ ಏನು ಮಾಡುತ್ತೆ, ಒಳಗಡೆ ಹೋಗಿ ಮನಸ್ಸಿಗೆ ಏನು ಕೆಲಸ ಇದೆ ಒಳಗಡೆ? ಏನೂ ಇಲ್ಲ ಅಲ್ಲಿ. ನೋಡಿ, ಪರಿಪೂರ್ಣ ಸುಖವನ್ನೆಳೆಸುವನು ತನ್ನೊಳಗೆ ತಿರುಗಿಸಲಿ ತನ್ನ ದೃಷ್ಟಿಯನ್ನು ನಿರ್ಮಲದಿಂ ನಿರತಿಶಯ ಸುಖವಲ್ಲಿ ವಿಶ್ವಾತ್ಮ ವೀಕ್ಷೆಯಲ್ಲಿ. ಅಲ್ಲಿ ಹೋದರೆ ಒಳಗೆ ಹೊರಗೆ ಏನಿಲ್ಲ, ಎಲ್ಲ ಒಂದೇ ಅದ್ವೈತ ಪರಸತ್ವ. ಅದು ಹೇಗಿದೆ ಪರಸತ್ವ? ಹೇಗಿದೆ? 4ನೇ ತುರಿಯಾವಸ್ಥೆದ ಲಾಸ್ಟ್ ಲೈನ್ ಏನು ಹೇಳುತ್ತೆ? ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸಚ ವಿಜ್ಞೇಯ. ಈ ರೀತಿ ಆತ್ಮವನ್ನು ತಿಳ್ಕೊಳ್ಬೇಕು. ಹೇಗೆ? ಶಾಂತಂ, ಹೌದಾ? ಅದ್ವೈತಂ ಶಾಂತ, ಪರಸತ್ವ ಶಾಂತಿಯಲ್ಲಿ. ಸೊ ಪರಿಪೂರ್ಣ ಸುಖವನ್ನೆಳೆಸುವನು ತನ್ನೊಳಗಡೆಗೆ ತಿರುಗಿಸಲಿ ತನ್ನ ದೃಷ್ಟಿಯನ್ನು ನಿರ್ಮಲದಿಂ ನಿರತಿಯ ಸುಖವಲ್ಲಿ ವಿಶ್ವಾತ್ಮ ವೀಕ್ಷೆಯಲ್ಲಿ ಪರಸತ್ವ ಶಾಂತಿಯಲ್ಲಿ ಮಂಕುತಿಮ್ಮ. ಸೊ ಈ ಥರ ತಿರುಗಿಸ್ಬೇಕಾದ್ರೆ ಏನು ಮಾಡಬೇಕು? 241 ಬನ್ನಿ. 241 ಮನಸ್ಸಿಗೆ ಸ್ವಲ್ಪ ಎಕ್ಸಸೈಸ್ ಕೊಡೋಣ. ಈ ಥರ ಮನಸ್ಸು ಆಗಬೇಕಾದ್ರೆ ಮನಸ್ಸಿಗೆ ಏನು ಮಾಡಬೇಕು? ಏನೋ ಒಂದು ಮಾಡಬೇಕಲ್ಲ, ಎಕ್ಸಸೈಸು. ಕಗ್ಗದಲ್ಲಿ ಎಲ್ಲ ಇದೆ ಏನು ಮಾಡಬೇಕು ಅಂತ. 241 ಅಸಮದಲ್ಲಿ ಸಮತೆಯನ್ನು. ಸಿಕ್ತಾ? ಅಸಮದಲ್ಲಿ ಸಮತೆ. ಅಸಮ ಯಾರು ಒಪ್ಪಲ್ಲ. ಎರಡು ಥಾಟ್ ಬಂದಾಗ ಸರಿ ಇಲ್ಲ, ಇದು ಸರಿ, ಯಾರು ಒಪ್ಪಲ್ಲ. ಆ ಥರ ಒಪ್ಪದೇ ಇರೋದಲ್ಲಿ ಅಸಮದಲ್ಲಿ ಸಮತೆಯನ್ನು ಕಾಣಬೇಕು. ಆಮೇಲೆ ವಿಷಮದಲ್ಲಿ ಮೈತ್ರಿಯನ್ನು.
ವೈರ ಇರುತ್ತೆ, ಅಲ್ಲಿ ಮೈತ್ರಿನ ನೋಡಬೇಕು. ಅಸಮದಲ್ಲಿ ಸಮವನ್ನು ನೋಡಬೇಕು, ವಿಷಮದಲ್ಲಿ ಮೈತ್ರಿಯನ್ನು. ವ್ಯಸನಮಯ ಅಸಮಂಜಸದಿ ಸಮನ್ವಯ ಸೂತ್ರನಯವ. ಅಸಮಂಜಸವಾಗಿರೋದ್ರಲ್ಲಿ ಏನೋ ಒಂದು ಸಮನ್ವಯ ಇದೆ ಅಂತ ನೋಡೋದು. ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬ ರಸಿಕತೆಯ ಯೋಗವೆಲ ಮಂಕುತಿಮ್ಮ. ರಸಿಕತೆಯ ಯೋಗ. ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬ ರಸಿಕತೆಯ ಯೋಗವೆಲ ಮಂಕುತಿಮ್ಮ. ಯಾವುದು ವ್ಯಸನಮಯ ಸಂಸಾರ ಅಂದರೆ ವ್ಯಸನ, ವ್ಯಸನ ಅಂದರೆ ದುಃಖ, ಗೋಳು. ಅಲ್ಲಿ ವಿನೋದವನ್ನು ನೋಡೋದು ಹೇಗೆ? ಹಾಂ ಹೇಳಿ. ವ್ಯಸನಮಯ ಸಂಸಾರದ ವಿನೋದವನ್ನು ಹೇಗೆ ನೋಡೋದು? ಬಡ್ದಾಕ್ಬಿಡ್ತಾರೆ, ಫಾಯ್ ಅಂತ ಹೊಡ್ಬಿಡ್ತಾರೆ ಮನೆಯಲ್ಲಿ. ಹಂಗೆ ಹೇಳ್ಬಿಟ್ರೆ ಹೇಳ್ಬಾರ್ದು, ಅನ್ಕೋಬೇಕು. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯ ಧ್ಯಾನ, ಒಳಗುದಾಸೀನ, ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ, ಹೊರ ಯೋಗ ಸೂತ್ರವಿದು ಮಂಕುತಿಮ್ಮ. ಎರಡು ಕೋಣೆಯ ನೀ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಕರಾಟಗಳ ನಾಡು ವಿರಮಿಸು ಒಬ್ಬನೇ ಮೌನದ ಒಳಮನೆಯ ಶಾಂತಿಯಲ್ಲಿ, ಹೊರ ಯೋಗ ಸೂತ್ರವಿದು ಮಂಕುತಿಮ್ಮ. ಸಂಸಾರಗಳಿರೋದು ತಮಾಷೆ ನೋಡೋಕ್ಕೆ. ನಿಮಗೆ ಕಷ್ಟ ಆದರೆ ಶ್ರೀಕೃಷ್ಣನ ಅನುಸರಿಸಿ ಅಷ್ಟೇ. ಅಭಿಮನ್ಯು ಸಾಯಬೇಕು. ಅಭಿಮನ್ಯು ಯಾರು? ತಂಗಿ ಮಗ. ಅವನು ಹೆಂಗೆ ಸಾಯೋದು? ಇವನ ಜೊತೆಯಲ್ಲಿ ಇವನಿದ್ದಾನೆ ಅಪ್ಪ, ಹೆಂಗೆ ಸಾಯಿಸ್ಬೇಕು? ಅಲ್ಲಿ ಸಾಯಿಸ್ಬಿಟ್ಟ. ಅವನು ಸಾಯಿತು, ಇವನು ಗೊತ್ತಾಯ್ತು ಅವನು ಸತ್ತಿದ್ದು. ಅರ್ಜುನನಿಗೆ ಅದು ಕಂಟ್ರೋಲ್ ಮಾಡಬೇಕು. ಇವನು ಅರ್ಜುನನಿಗೆ ಸ್ನಾನ ಮಾಡಿ ಹೇಳುವಾಗ ಅಭಿಮನ್ಯು ಸತ್ತಿದ್ದಾನೆ ಅಂತ ಶರೀರ ಮಾಡಿ ಆಕಾಶದಲ್ಲಿ ಬಂತು. ಇವನು ಅರ್ಜುನ ನನ್ನ ಮಗ ಸಾಯಿಲ್ಲ, ಹೆಂಗೆ ಸತ್ತಿದ್ದಾನೆ ಬರುತ್ತೆ ನೋಡು. ತನ್ನ ಸೋದರಳಿಯನ್ನು ತಾನೇ ಸಾಯಿಸಿ ಇವನಿಗೆ ಸಮಾಧಾನ ಮಾಡಿ ಅದು ಯಾತಕ್ಕೆ ಅಷ್ಟೊಂದು ಕಷ್ಟಪಡಬೇಕು? ಅವನು ಬಂದಿರೋ ಕೆಲಸ ಏನು? ಭೂಭಾರ ಹರಣಾಯ ಚ. ಭೂಮಿ ಭಾರವನ್ನು ಕಡಿಮೆ ಮಾಡಿ, ಅದು ತಂಗಿ ಮಗ ಆದರೆ ಇನ್ನೊಬ್ಬ ಸಾಯಲೇಬೇಕು. ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬ ರಸಿಕತೆಯೇ ಯಾವುದಿಲ್ಲ. ಕಾತೆ ಭಾರ್ಯ ಕಸ್ತೆ ಪುತ್ರ ಸಂಸಾರೋ ಯಮತೀವ ವಿಚಿತ್ರ. ನಿನ್ನ ಹೆಂಡತಿ ಯಾರು? ನಿನ್ನ ಮಗ ಯಾರು? ಈಗ ಸಂಸಾರೇ ರೋದುಸಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ. ಎಲ್ಲ ಓದ್ತಾ ಇರ್ತೀನಿ, ಸಾಯೋವಾಗ ಇದೆಲ್ಲ ಓದಿ ಸಾಯ್ತೀನಿ ಅಂದರೆ ಅಲ್ಲಿ ಬೇರೆ ಏನೋ ಆಗಿರುತ್ತೆ. ಕಣ್ಣು ಕೆಲಸ ಮಾಡಲ್ಲ, ತಲೆ ಕೆಲಸ ಮಾಡಲ್ಲ, ಕಿವಿ ಕೆಲಸ ಮಾಡಲ್ಲ, ಮನಸ್ಸು ಇರಲ್ಲ. ಯುಕ್ತಿ ಸಾಮ್ರಾಜ್ಯದಲ್ಲಿ ಕೇಳಿ ಕಗ್ಗ ಭಾಳ ಚೆನ್ನಾಗಿದೆ. ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ. ಹೌದಾ? ಈಗ ಹೊರಗಡೆ ನೋಡ್ತಾ ಇರೋದೆಲ್ಲ ಯುಕ್ತಿ. ಯಾರಿಗೆ ಯಾರು ಟೋಪಿ ಹಾಕ್ಬೇಕಂತ ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ಅಷ್ಟೇ ಇರೋದು ಎಲ್ಲ ಕಡೆಯೂ. ದುಡ್ಡು ಮಾಡೋದು, ಟೋಪಿ ಹಾಕೋದು ಅಷ್ಟೇನಾ? ಇನ್ನೇನು ಇದೆಯಾ? ನಿಮ್ಮ ಅಡ್ವರ್ಟೈಸ್ಮೆಂಟ್ ಏನು? ಟೋಪಿ ಹಾಕೋದು, ದುಡ್ಡು ಮಾಡೋದು, ನಿಮ್ಮ ಜೋಬಿ ಕೈ ಹಾಕೋದು. ಎನ್ಕ್ಯಾಶಿಂಗ್ ಯುವರ್ ವೀಕ್ನೆಸಸ್. ಆಮ್ ಐ ರೈಟ್? ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ. ಶಕ್ತಿ ಚತುರತೆ ಹುಡುಗಿ ನೀನು ಸೋತಂದು. ಇಷ್ಟೊತ್ತಿಗೆ ನಾವು ಮಾತಾಡ್ದಲ್ಲ. ಶಕ್ತಿ ಚತುರತೆ ಹುಡುಗಿ ಕಡಿಮೆಯಾಗಿ ನೀನು ಸೋತಂದು ದೈವವನ್ನು ಪಿಡಿದೇವು. ಆವಾಗ ದೈವವನ್ನು ಹಿಡಿದ್ರೆ ಏನಾಗುತ್ತೆ? ಭಕ್ತಿ ರಕ್ತದಿ ಪರಿಗೆ ಮಂಕುತಿಮ್ಮ. ಭಕ್ತಿ ರಕ್ತದಲ್ಲಿ ಹರಿಲಿ. ಹೇಗೆ ಹರಿತದೆ? ಹಾಂ ಕಮಾನ್. ಭಕ್ತಿ ರಕ್ತದಲ್ಲಿ ಹೇಗೆ ಹರಿಬೇಕು? ಹೇಗೆ? ಒಂದು ಎಕ್ಸಾಂಪಲ್ ಕೊಡಿ. ನಿಮ್ಮ ಸಾಧನೆ ಹೇಳಿ. ಇವಾಗ ನಿರಂತರವಾಗಿ ಹರಿಬೇಕು. ಹೇಗೆ ಹರಿತಾ ಇದೆ? ಏನು ಮಾಡ್ತಾ ಇರ್ತೀರಾ? ಭಕ್ತಿ ಬಗ್ಗೆನೇ ನಾವು. ನಾನು ದೇಹ ಅಲ್ಲ, ನಾನು ಮನಸ್ಸು ಅಲ್ಲ, ನಾನು ಬುದ್ಧಿ ಅಲ್ಲ. ಇದು ಭಕ್ತಿ. ಭಕ್ತಿ ಅಂದರೆ ದೇವರ ವಿಗ್ರಹ ನೆನೆಸ್ಕೊಂಡು ಮಾಡೋದಲ್ಲ. ಇಲ್ಲಿದೆ ಒಳಗಡೆ ಪರಮಾತ್ಮ ತತ್ವ. ಅವಾಗ ಹೇಳಿದ್ರಲ್ಲ, ಯಾರು?
ಅಂತರಾತ್ಮನ ಮೇಲೆ ಭಕ್ತಿ ಬೆಳೆಸ್ಕೊಳ್ಳಿ, ನಿಮಗೆ ಸಾವು ನಿಮ್ಮ ಹತ್ರ ಬರೋಲ್ಲ. ಬಂದರೂ ಅದ್ರ ಪಾಡಿಗೆ ಎತ್ಕೊಂಡು ಹೋಗುತ್ತೆ, ನಿಮಗೇನಾಗಲ್ಲ. ಇದು ಭಕ್ತಿ. ಭಕ್ತಿ ರಕ್ತದಿ ಪರಿಗೆ ಅಂದರೆ ಇದು. ಸಾವಿನ ಭಯ ಇರುವುದಿಲ್ಲ. ಚಿನ್ಮಯಾನಂದರು ಹೇಳಿದರು, ಮೊನ್ನೆ ಒಂದು ಹಾಕಿದ ಪುನಃ 2ನೇ ಸರಿ ಹಾಕಿದೆ. ಸೊ ಎವ್ರಿ ಒನ್ ಹೂ ಇಸ್ ಬಾರ್ನ್ ಹ್ಯಾಸ್ ಟು ಡೈ. ಹೌದಾ? ಡೋಂಟ್ ಡೈ ವೈಲ್ ಲಿವಿಂಗ್, ಲಿವ್ ಆಫ್ಟರ್ ಯು ಆರ್ ಡೆಡ್. ಏನಂದರೆ ಲಿವ್ ಆಫ್ಟರ್ ಯು ಆರ್ ಡೆಡ್ ಅಂದ್ರೆ ಏನು? ಲಿವ್ ಆಫ್ಟರ್ ಯು ಆರ್ ಡೆಡ್. ಸತ್ರು ಕೂಡ ಒಂದು ಎಕ್ಸಾಂಪಲ್. ನನ್ನ ಹೆಂಡತಿ ಬಂದಿದ್ದೀವಿ, ಒಬ್ಬರೇ ಮಲಗ್ತಿರೋ ಭಯ ಆಗಲ್ವಾ ನಿಮಗೆ? ಜೀವದಲ್ಲಿರೋನಿಗೆ ಭಯ, ಸತ್ತೋಗಿರೋನಿಗೆ ಏನು ಭಯ? ಗಾಟ್ ಇಟ್? ನಿಮ್ಮ ಏನೇನು ನಂದು ಇದೆಲ್ಲ ಸತ್ತೋಗ್ಬಿಟ್ಟಿದೆ, ಏನಿಲ್ಲ ಅಲ್ಲಿ, ಬಿಡ್ಲಿಕ್ಕೇನಿಲ್ಲ. ಮಾಯೆಯೊಡನಾಡುತ್ತ ಬೊಮ್ಮನನ್ನು ಭಜಿಸುತ್ತ ಆಯುವನು ಸಾಗಿಸಲ ಮಂಕುತಿಮ್ಮ. ಆಯಿತಾ? ಇನ್ನೊಂದು ನೋಡಿ, ಕಷ್ಟ ಆದರೆ ಕಷ್ಟ. 1918. ಸೊ ನೋಡಿ, ಈ ಭಕ್ತಿ ರಕ್ತದಿ ಪರಿಗೆ ಅನ್ನೋದಕ್ಕೆ ಇನ್ನೊಂದು ಕಗ್ಗ ಬಂತೀವಾಗ ನಿಮಗೆ ಅನುಕೂಲಕ್ಕೆ. ನಾಗರಾಜ್ ಅವರೇ, ಈ ಕಗ್ಗ ಬಂತು ನೋಡಿ, 1918. ಹೇಳ, ನೆನೆದು ಗಹನವನು. ಗಹನ ಅಂದ್ರೇನು? ಪ್ರಫೌಂಡ್, ಅತ್ಯಂತ ಆಳವಾಗಿರೋದು. ಜೀವನ ರಹಸ್ಯವನು, ಮನವ ಬಳಲಿಸಿ ಸೋಲಿಸಿರುವ ತತ್ವವನು. ಮನನದ ಏಕಾಂತದಲ್ಲಿ, ಮೌನದ ಧ್ಯಾನದಲ್ಲಿ ಮಣಿದು ಕೈ ಮುಗಿಯೋ ಮಂಕುತಿಮ್ಮ. ಅರ್ಥ ಆಯ್ತಾ? ಏಕಾಂತದಲ್ಲಿ, ಮೌನದಲ್ಲಿ ಯಾರಿಗೆ ಮಣಿದು ಕೈ ಮುಗಿ. ಅವಾಗ ಹೇಳಿದ್ರಲ್ಲ ಸರ್, ಅಂತರಾತ್ಮ ಅಂತ ಗುರು ಅಂತ ಹೇಳಿದ್ರಿ, ಎಲ್ಲ ಹೇಳಿದ್ರಿ. ಅವನಿಗೆ ಕೈ ಮುಗಿ, ಮಣಿದು ಕೈ ಮುಗಿಯೋ. ಕರೆಕ್ಟಾ? ನೋಡಿ ಇನ್ನೊಂದ್ಸರಿ ಅದನ್ನ ಇಟ್ಕೊಂಡು ಇವಾಗ ಓದಿ. ನೆನೆದು ಗಹನ ಅಂದರೆ ಅಂತರಾತ್ಮ ಅಂತ. ನೆನೆದು ಗಹನವನು, ಜೀವನ ರಹಸ್ಯ, ಅದು ಅಂತರಾತ್ಮನೇ. ಮನವ ಬಳಲಿಸಿ, ಮನಸ್ಸನ್ನು ಬಳಸ್ತಾ ಇರೋದು ಯಾವುದು? ಅದೇ ಒಳಗಡೆಯಿಂದ ಕೆಲಸ ಮಾಡ್ತಾ ಇದೆ. ನೀವು ಅದಕ್ಕೆ ಏನೋ ಬಲ್ಬ್ ಹಾಕ್ತಾ ಇದ್ದೀರ, ನೀವು ಅನುಭವಿಸ್ತಾ ಇದ್ದೀರಾ. ಅದು ಎಲೆಕ್ಟ್ರಿಸಿಟಿ ಹಂಗೆ ಇದೆ, ಅದು ಕರೆಕ್ಟಾಗಿದೆ. ಅರ್ಥ ಆಯ್ತಾ? ಸೋಲಿಸಿರೋದು ನಾವು, ಸೋತಿರೋದು. ಅದಕ್ಕೆ ಸೋಲಿಲ್ಲ. ನಾವು ಹೊರ ಪ್ರಪಂಚಕ್ಕೆ ಅಂಟಿಕೊಂಡು ಸೋತಿರೋದು. ಅದ್ರ ಜೊತೆ ಇದ್ದರೆ ನಮಗೆ ಸೋಲಿಲ್ಲ. ಗಾಟ್ ಇಟ್? ಅದು ನೀವು ಅಂತರಾತ್ಮ ತಂದುಬಿಟ್ರಿ ಬಾಯಿಂದ, ಬಡ ಹೋಗ್ಲಿಲ್ವಲ್ಲ ಅಲ್ಲಿ ಒಳಗೆ. ನೆನೆದು ಗಹನವನ್ನು, ಜೀವನ ರಹಸ್ಯವನ್ನು ಮನವ ಬಳಲಿಸಿ ಸೋಲಿಸಿರುವ ತತ್ವವನ್ನು ಮನನದ ಏಕಾಂತದಲ್ಲಿ ಇದನ್ನು ಮನನ ಮಾಡಬೇಕು. ಮೌನದ ಧ್ಯಾನದಲ್ಲಿ ಮಣಿದು ಕೈ ಮುಗಿಯೋ ಮಂಕುತಿಮ್ಮ. ಒಂದು ವೇಳೆ ಕೈ ಮುಗಿತಾ ಇದ್ದರೆ ಅಂತರಾತ್ಮನಿಗೆ ಕೈ ಮುಗಿರಿ. ಪರಮಾತ್ಮ ತತ್ವ ಒಳಗಡೆ ಮಾಂಡಿಕ್ಯ, ಛಾಂದೋಗ್ಯ, ಮಂಕುತಿಮ್ಮನ ಕಗ್ಗ ಎಲ್ಲ ಸೇರಿ ಒಳಗಡೆ ಹೋಗಲಿಕ್ಕೆ ಸ್ವಲ್ಪ ದಾರಿ ಮಾಡಿಕೊಟ್ರೆ ನಮ್ಮ ಪ್ರಯತ್ನ ಸ್ವಲ್ಪ ಸಾರ್ಥಕವಾಗುತ್ತೆ.